ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಶೀತಿಲ್. ಮೊದಲಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಫೆಸ್ಟಿವ್ ಲುಕ್ನ ಮಾಡ್ತಾ ಇದ್ದೀನಿ. ಸೊ ಈ ಲುಕ್ನ ನೀವು ಯಾವುದೇ ಹಬ್ಬ ಆಗಲಿ ಈ ಥರ ಮೇಕಪ್ ಲುಕ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಮತ್ತು ಗೈಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನರು ಕೇಳಿದೆ ನೀವು ಯಾವ ಥರ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತೀರಾ ಅಂದ್ಬಿಟ್ಟು. ತುಂಬ ಜನರು ಕಮೆಂಟ್ ಮಾಡಿದರು ನನಗೆ ಬ್ರೈಡಲ್ ಲುಕ್ ನೋಡೋಕೆ ಇಷ್ಟಪಡ್ತಾರೆ ಅಂದ್ಬಿಟ್ಟು. ಸೊ ನನ್ನ ನೆಕ್ಸ್ಟ್ ಕನ್ನಡ ವಿಡಿಯೋದಲ್ಲಿ ನಾನು ಸೌತ್ ಇಂಡಿಯನ್ ಬ್ರೈಡಲ್ ಲುಕ್ನ ಮಾಡ್ತೀನಿ. ಸೊ ನೀವು ಹೀಗೆ ಕಮೆಂಟ್ ಮಾಡ್ತೀರಿ. ಸೊ ನಿಮ್ಮ ಇಷ್ಟ ಪ್ರಕಾರ ನಾನು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಬನ್ನಿ ನೋಡೋಣ ಹೇಗೆ ಈ ಮೇಕಪ್ ಲುಕ್ನ ಮಾಡೋದು ಅಂದ್ಬಿಟ್ಟು. ಫಸ್ಟ್ ಬಂದ್ಬಿಟ್ಟು ನಾನು ಈ ಪಾಂಡ್ಸ್ ಮಾಯಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಮಾಯಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೋಬಹುದು. ಜಸ್ಟ್ ಸ್ವಲ್ಪ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ಈ ಲ್ಯಾಕ್ಮಿ ಅಬ್ಸಲ್ಯೂಟ್ ಬ್ಲರ್ ಪರ್ಫೆಕ್ಟ್ ಪ್ರೈಮರ್ನ ತಗೊಂಡಿದ್ದೀನಿ. ಇದು ನನ್ನ ಪೋರ್ಸ್ನೆಲ್ಲ ಹೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಜಸ್ಟ್ ನನ್ನ ಟೀ ಝೋನ್ ಏರಿಯಾ ಹತ್ರನೇ ಅಪ್ಲೈ ಮಾಡ್ತಾ ಇದ್ದೀನಿ. ನನ್ನ ಟೀ ಝೋನ್ ಏರಿಯಾ ಹತ್ರ ನನಗೆ ಸ್ವಲ್ಪ ಆಯಿಲಿನೆಸ್ ಕಾಣುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ ಟೀ ಝೋನ್ ಏರಿಯಾ ಹತ್ರನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫೇಸ್ ತುಂಬಾ ಆಯಿಲ್ ಇದ್ದರೆ ನೀವು ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೋಬಹುದು. ಈಗ ನಾನು ಈ ಎಲೆಗಲ್ ಪ್ರೋ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಹ್ಯಾಸ್ ಅ ಆರೆಂಜ್ ಕರೆಕ್ಟರ್. ಇದನ್ನು ನಾನು ಜಸ್ಟ್ ನನ್ನ ಅಂಡರ್ ಐ ಸರ್ಕಲ್ಸ್ ಮತ್ತು ಎಲ್ಲೆಲ್ಲಿ ನನಗೆ ಪಿಂಪಲ್ ಮಾರ್ಕ್ಸ್ ಕಾಣುತ್ತೋ ಅಲ್ಲಿ ಮಾತ್ರನೇ ಅಪ್ಲೈ ಮಾಡ್ಕೊಳ್ತೀನಿ. ಆರೆಂಜ್ ಕರೆಕ್ಟರ್ನ ನೀವು ತುಂಬಾ ಸ್ವಲ್ಪ ಯೂಸ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಯೂಸ್ ಮಾಡಿದ್ರೆ ಅದು ನಿಮ್ಮ ಫೇಸ್ಗೆ ತುಂಬ ಆರೆಂಜ್ ಕಾಣಿಸುತ್ತೆ. ಈಗ ನಾನು ಈ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಇದನ್ನು ಜಸ್ಟ್ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ನೀವು ನಿಮ್ಮ ಫಿಂಗರ್ ಟಿಪ್ಪಿಂದ ಕೂಡ ನೀವು ಬ್ಲೆಂಡ್ ಮಾಡ್ಕೋಬಹುದು. ಈಗ ನಾನು ಈ ಲೋರಿಯಲ್ ಇನ್ಫ್ಯಾಲಿಬಲ್ 24 hours ಫೌಂಡೇಶನ್ನ ತೊಗೊಳ್ತಾ ಇದ್ದೀನಿ. ಇದರ ಶೇಡ್ ಬಂದುಬಿಟ್ಟು ಇದರ ಶೇಡ್ ಬಂದು 150 ಬೇಜ್. ಇದನ್ನು ನಾನು ಡಾಟೆಡ್ ಮೋಷನಲ್ಲಿ ನನ್ನ ಫೇಸಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಫೌಂಡೇಶನ್ ಬ್ರಷಿಂದನೇ ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಈ ಫೌಂಡೇಶನ್ ಇಲ್ಲ ಅಂದರೆ ನೀವು ಯಾವ್ದು ರೆಗ್ಯುಲರ್ ಆಗಿ ಫೌಂಡೇಶನ್ ಯೂಸ್ ಮಾಡ್ತಿದ್ದೀರಾ ಆ ಫೌಂಡೇಶನ್ನೇ ನೀವು ಯೂಸ್ ಮಾಡ್ಕೋಬಹುದು. ಈ ಎಲೆಗಲ್ ಪ್ರೋ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಹ್ಯಾಸ್ ಅ ಕನ್ಸೀಲರ್. ಇದರದ್ದು ಶೇಡ್ ಬಂದುಬಿಟ್ಟು ಪ್ಯೂರ್ ಬೇಜ್. ಸೊ ಇದನ್ನು ಜಸ್ಟ್ ನಾನು ನನ್ನ ಅಂಡರ್ ಐ ಸರ್ಕಲ್ಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಈ ಫೌಂಡೇಶನ್ ಬ್ರಷಿಂದಾನೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನೀವೀಗ ನೋಡ್ಬೋದು ನನ್ನ ಅಂಡರ್ ಐ ಸರ್ಕಲ್ಸ್ ಮತ್ತು ಆರೆಂಜ್ ಕರೆಕ್ಟರ್ ಎಷ್ಟು ನೀಟಾಗಿ ಹೈಡ್ ಆಗಿದೆ. ಅದು ನನ್ನ ಫೇಸ್ಗೆ ಏನು ಆರೆಂಜಾಗಿ ಕಾಣಿಸ್ತಿಲ್ಲ. ನನ್ನ ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನು ಈ ನೆಕ್ಸ್ ಐಬ್ರೋ ಕೇಕ್ ಪೌಡರ್ನ ತೊಗೊಂಡಿದ್ದೀನಿ. ನಾನು ಈ ಕಲರ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಡಾರ್ಕ್ ಬ್ರೌನ್ ಆ್ಯಕ್ಚುಲಿ. ಸೊ ಈ ಶೇಡ್ನ ತೊಗೊಂಡು ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ನಾನು ಈ ಪ್ಯಾಕ್ HD ಟ್ರಾನ್ಸ್ಲೂಸೆಂಟ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಪೌಡರ್ನ ತೊಗೊಂಡು ಫೇಸ್ನ ಸೆಟ್ ಮಾಡ್ಕೋಬಹುದು. ಇದನ್ನು ನಾನು ಜಸ್ಟ್ ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದುಬಿಟ್ಟು ತುಂಬಾ ನೀಟಾಗಿ ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಐ ಶ್ಯಾಡೋ ಪ್ಯಾಲೆಟ್ನಿಂದ ನಾನು ಈ ಕಲರ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಡಾರ್ಕ್ ಮರೂನ್ ಕಲರ್. ಸೊ ಈ ಶೇಡ್ನ ತೊಗೊಂಡು ಜಸ್ಟ್ ನಾನು ನನ್ನ ಕಂಪ್ಲೀಟ್ ಐಲಿಡ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಈ ಗೋಲ್ಡ್ ಕಲರ್ನ ತಗೊಂಡು ಜಸ್ಟ್ ನನ್ನ ಐಲಿಡ್ ಮಧ್ಯಾಹ್ನ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಈ LE18 ವಾಟರ್ ರೆಸಿಸ್ಟೆಂಟ್ ಐಲೈನರ್ನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ತಗೊಂಡು ಜಸ್ಟ್ ಒಂದು ಸಿಂಪಲ್ ಐ ಲುಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಈ ಪ್ಯಾಕ್ ಪ್ರೊಫೆಷ್ನಲ್ ಕೋಲ್ನ ಯೂಸ್ ಮಾಡ್ತಾ ಇದ್ದೀನಿ ಹ್ಯಾಸ್ ಅ ಕಾಜಲ್. ನೀವು ಯಾವುದೇ ಪ್ರಾಡಕ್ಟ್ನ ತೊಗೊಂಡು ನೀವು ಈ ಥರ ಲುಕ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ಸ್ನ ತೊಗೋಬೇಕಂತೇನಿಲ್ಲ. ಸೊ ಈ ಜಸ್ಟ್ ಮರೂನ್ ಕಲರ್ನ ತೊಗೊಂಡು ನಾನು ನನ್ನ ವಾಟರ್ ಲೈನ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಸೊ
ಸೊ ಇದೊಂದು ಬಂದು ನನಗೆ ಒಂದು ಸ್ಮೋಕಿ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಕೋಬೋದು. ಇನ್ನರ್ ಕಾರ್ನರ್ಸ್ನ ಹೈಲೈಟ್ ಮಾಡೋಕ್ಕೆ ಈ ಲೈಟ್ ಕಲರ್ನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ತಗೊಂಡು ಜಸ್ಟ್ ನಾನು ಇನ್ನರ್ ಕಾರ್ನರ್ಸ್ನ ಹೈಲೈಟ್ ಮಾಡ್ತೀನಿ. ಸೊ ಈಗ ಬಂದ್ಬಿಟ್ಟು ನಾನು ಈ ಕಲರ್ ಎಸೆನ್ಸ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೇಸ್ನ ಹೈಲೈಟ್ ಮಾಡೋಕ್ಕೆ ನಾನು ಈ ಶಿವಾನಾ ಕಲರ್ಸ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಜಸ್ಟ್ ನಾನು ಈ ಫ್ಯಾನ್ ಬ್ರಷ್ನ ತೊಗೊಂಡು ನಾನು ನನ್ನ ಫೇಸ್ನ ಹೈಲೈಟ್ ಮಾಡ್ಕೊಳ್ತೀನಿ. ಈಗ ನಾನು ಈ LE18 ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ನಾನೀಗ ಒಂದು ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ ಹೇಳ್ಕೊಡ್ತೀನಿ, ಹೇಗೆ ನೀವು ಈ ಸ್ಯಾರಿ ಜೊತೆ ನೀವು ಹೇರ್ ಸ್ಟೈಲ್ನ ಕೂಡ ಮಾಡ್ಕೋಬೋದು ಅಂದ್ಬಿಟ್ಟು. ಈ ಹೇರ್ ಸ್ಟೈಲ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಗೈಸ್. ಜಸ್ಟ್ ನೀವು ನಿಮ್ಮ ಕೂದಲನ್ನೆಲ್ಲ ಫುಲ್ ಬ್ಯಾಕ್ಗೆ ಇದು ಮಾಡ್ಕೊಳ್ಳಿ. ಸೊ ಇದನ್ನು ಜಸ್ಟ್ ನಾನು ಈಗ ರೊಟೇಟ್ ಮಾಡ್ತಾ ಇದ್ದೀನಿ ಈ ಥರ. ಈಗ ಇದನ್ನು ಜಸ್ಟ್ ಈ ಥರ ಫುಲ್ ಕೂದಲನ್ನ ತಗೊಂಡು ಈಗ ಇದೊಂದು ರಬ್ಬರ್ ಬ್ಯಾಂಡ್ನ ತೊಗೊಂಡಿದ್ದೀನಿ ನಾನು. ಈ ರಬ್ಬರ್ ಬ್ಯಾಂಡ್ನ ತಗೊಂಡು ಜಸ್ಟ್ ಇದನ್ನು ಕಂಪ್ಲೀಟಾಗಿ ಟೈಮ್ ಮಾಡ್ಕೊಳ್ತೀನಿ. ಈ ಲುಕ್ ಬಂದ್ಬಿಟ್ಟು ಇದೊಂದು ಮೆಸ್ಸಿ ಹೇರ್ ಬನ್ ಲುಕ್. ಫ್ಲಾಸ್ನ ತೊಗೊಂಡಿದ್ದೀನಿ ಇದನ್ನು ಹಾಕೋಕೆ. ಸೊ ಇದನ್ನು ನಾನು ಜಸ್ಟ್ ನನ್ನ ಸೈಡ್ ಇದನ್ನು ಈ ಥರ ಹಾಕ್ಕೊಳ್ತೀನಿ. ಬಂದ್ಬಿಟ್ಟು ನನ್ನ ಫೈನಲ್ ಲುಕ್.